ನಿನ್ನೆ ಪ್ರತಿಷ್ಠಿತ 2 ಕಾಲೇಜುಗಳಲ್ಲಿ ಸಿಇಟಿ ಸೆಂಟರ್ನಲ್ಲಿ ಏನು ಎಕ್ಸಾಮಿನೇಷನ್ ಅಂತ ಹೇಳಿ ಮಕ್ಕಳು ಬಂದಿದ್ರು. ಅದರಲ್ಲಿ ಸೆಕ್ಯೂರಿಟಿ ವಿಚಾರವನ್ನು ಇಟ್ಕೊಂಡು ಆ ವಿದ್ಯಾರ್ಥಿಗಳು ಹಾಕೊಂಬಂದಂತ ಜನ್ವಾರವನ್ನ ಶೂದಾರವನ್ನ ತಗ್ಸಿರುವಂತ ಪ್ರಯತ್ನ ಮತ್ತೆ ಅದನ್ನು ಡಸ್ಟ್ಬಿನ್ ಹಾಕುವಂತ ಪ್ರಯತ್ನವನ್ನ ಆ ಅಧಿಕಾರಿಗಳು ಮಾಡಿದ್ದಾರೆ. ಆಗ ಈ ಸಂದರ್ಭದಲ್ಲಿ ನಾನು ಖಂಡಿಸ್ತೇನೆ. ಮತ್ತು ವಿಶೇಷವಾಗಿ ಸರ್ಕಾರ ಆದಷ್ಟು ಬೇಗ ಅವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಬೇಕು. ಮಾತೆತ್ತಿದ್ರೆ ಹಿಜಾಬು ಆ ತರ ವಿಚಾರಗಳಲ್ಲಿ ತಾವೆಲ್ಲರೂ ಕೂಡ ವಕಾಲತ್ತನ್ನು ವಹಿಸ್ಕೊಂತೀರಿ. ಆದ್ರೆ ಒಬ್ಬ ಸೌಮ್ಯ ಸಮಾಜದ ಬ್ರಾಹ್ಮಣ ಸಮಾಜ ಒಂದು ಒಳ್ಳೆ ರೀತಿಯಲ್ಲಿ ನಡ್ಕೊಂತಾರೆ ಅಂತ ಹೇಳಿ ಅವರ ಒಂದು ಸರಳತೆಯನ್ನ ಈ ರೀತಿ ಕೆಲವು ಒಬ್ಬ ಸೆಕ್ಯೂರಿಟಿ ಪರ್ಸನ್ ಒಬ್ಬ ಅಧಿಕಾರಿನೂ ಕೂಡ ಈ ತರ ದುರುಪಯೋಗ ಪಡಿಸ್ಕೊತಾನೆ ಅಂದ್ರೆ ಇದು ನಾವೆಲ್ಲರೂ ಕೂಡ ಖಂಡಿಸಬೇಕು. ಇದು ಒಂದು ಧರ್ಮದ ಮೇಲೆ ಆಗ್ತಿರುವಂತ ಒಂದು ಹಲ್ಲೆ ಅಂತ ಈ ಸಂದರ್ಭ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಈ ಕೇವಲ FIR ಹಾಕಿದ್ರೆ ಆಗಲ್ಲ, ಸರಿಯಾದ ರೀತಿಯಂತ ಆಕ್ಷನ್ ಅನ್ನು ತೆಗೆದುಕೊಳ್ಬೇಕು. ಮತ್ತೆ ಇದನ್ನ ಬರುವಂತದ್ದಲ್ಲಿ ಯಾರು ಕೂಡ ಈ ರೀತಿಯ ತಪ್ಪುಗಳನ್ನ ಆಗದ ರೀತಿಯಲ್ಲಿ ಎಚ್ಚರಿಕೆ ವಹಿಸಲಿಕ್ಕೆ ಸರ್ಕಾರ ಸರಿಯಾದ ರೀತಿಯಲ್ಲಿ ಗಮನವನ್ನ ಕೊಡಬೇಕು. ಮತ್ತೆ ಹಿಂದಿನ ದಿನದಲ್ಲಿ ಈ ತರ ಘಟನೆಗಳು ಆಗ್ತಿದ್ದಿಲ್ಲ. ಇತ್ತೀಚೆಗೆ ಈ ಸರ್ಕಾರ ಬಂದಾದ್ಮೇಲೆ ಈ ರೀತಿಯ ಘಟನೆಗಳ ಮುಖಾಂತರ ಅಧಿಕಾರಿಗಳು ಸರ್ಕಾರದಿಂದ ಪ್ರಶಂಸೆಯನ್ನ ಗಳಿಸಕ್ಕೋಸ್ಕರ ಈ ತರ ನಡವಳಿಕೆ ನಡೀತಾ ಇದೆ ಅಂತ ಎಲ್ಲ ಒಂದ್ ಕಡೆ ನಮ್ಗೆ ಅನುಮಾನ ಬರ್ತಾ ಇದೆ. ಈ ತರ ಅಧಿಕಾರಿಗಳು ರಕ್ಷಣೆ ಮಾಡುವ ಮುಖಾಂತರ ಈ ತರ ಹಿಂದೂ ಧರ್ಮದ ಮೇಲೆ ಈ ರೀತಿಯಂತ ಘಟನೆಗಳನ್ನ ಮಾಡುವಂತ ಮುಖಾಂತರ ಈ ಸರ್ಕಾರದ ಶಬಾಸ್ಕಿರಿಯನ್ನು ಪಡೆದುಕೊಳ್ಳೋಕ್ಕೋಸ್ಕರ ಈ ರೀತಿಯಂತ ನಡವಳಿಕೆ ನಡೀತಿದೆ ಅಂತ ಅನಿಸುತ್ತೆ. ಈ ದೃಷ್ಟಿಯಿಂದ ನಮ್ಮ ದತ್ತಾತ್ರೇಯ ನೇತೃತ್ವದಲ್ಲೂ ಕೂಡ ನಿನ್ನೆ ಶಿವಮೊಗ್ಗದಲ್ಲಿ ದೊಡ್ಡ ಒಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಇದನ್ನು ಖಂಡಿಸ್ತೇವೆ. ಇನ್ನು ಯಾವುದೇ ಕಾರಣ ಕೂಡ ಈ ರೀತಿ ತಪ್ಪಾಗದ ರೀತಿಯಲ್ಲಿ ಗಮನವನ್ನು ಕೊಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯನ ಮಾಡ್ತೀನಿ ಸರ್. ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನ, ಗೌರವಾನ್ವಿತ ಉಪಮುಖ್ಯಮಂತ್ರಿಗಳನ್ನ, ಇತರೆ ಮಂತ್ರಿಮಂಡಲದ ಸದಸ್ಯರುಗಳನ್ನ ಬೆಳಗ್ಗೆ 8 ಗಂಟೆಯಿಂದ ಮೀಟ್ ಮಾಡಿ ನಾನು ಬಂದೆ. ನಾನೀಗ ವಿಶೇಷವಾಗಿ ನಮ್ಮ ಅಭಿವೃದ್ಧಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಇಟ್ಕೊಂಡು ವಿಶೇಷವಾಗಿ ನಮ್ಮ ಬೈಂದೂರಿನಲ್ಲಿ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನಕ್ಕೆ ಒಂದು ದಿನಕ್ಕೆ 8 ರಿಂದ 10 ಸಾವಿರ ಜನ ಭಕ್ತರು ಬರ್ತಾರೆ. ಮಂಗಳೂರು ಏರ್ಪೋರ್ಟ್ ನಮಗೆ 250 ಕಿಲೋಮೀಟರ್ಸ್ ಆಗುತ್ತೆ. ಆ ಕಡೆ ಗೋವಾ ಏರ್ಪೋರ್ಟ್ ಬರುತ್ತೆ. ಹಾಗಾಗಿ ನಮ್ಮ ಬೈಂದೂರಿಗೆ ಒಂದು ಏರ್ ಸ್ಟ್ರಿಪ್ ಅನ್ನ ಮಾಡಬೇಕು. ದೇಶದ ರಾಷ್ಟ್ರಪತಿಗಳಿರ್ಬೋದು, ಪ್ರಧಾನಮಂತ್ರಿಗಳಿರ್ಬೋದು, ದೇಶದ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಆ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ನಮ್ಮ ಏರ್ಪೋರ್ಟ್ ಅಥಾರಿಟಿಯಿಂದ ಒಂದು ಏರ್ ಸ್ಟ್ರಿಪ್ ಅನ್ನ ಮಾಡ್ಲಿಕ್ಕೆ 500 ಎಕರ್ಸ್ ಅನ್ನ ನೋಡುವಂತ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಕೇಂದ್ರದ ಏವಿಯೇಷನ್ ಮಿನಿಸ್ಟರ್ ಕೂಡ ಮಾತಾಡಿದ್ದೇನೆ, ಬಂಡವಾಳ ಹಾಕ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಆದ್ರೆ ಲ್ಯಾಂಡ್ ಅನ್ನ ನಮ್ಮ ರಾಜ್ಯ ಸರ್ಕಾರ ಕೊಡಬೇಕಾಗತ್ತೆ. ಅದಕ್ಕಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನ, ವಿಶೇಷವಾಗಿ ನಮ್ಮ ಸಮಾಜ ಕಲ್ಯಾಣ ಮಂತ್ರಿಗಳಂತ ಮಹದೇವಪ್ಪನವ್ರನ್ನ, ಇವರಿಗೆ ವಿನಂತಿಯನ್ನ ಮಾಡ್ಕೊಂಡಿದ್ದೀನಿ. ಇಲ್ಲ ಗ್ಯಾರಂಟಿ ಒಂದು ಒಳ್ಳೆ ರೀತಿಯಂತ ಆ ಒಂದು ನನ್ನ ವಿನಂತಿಗೆ ಸ್ಪಂದನೆ ಕೂಡ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ವಿಶ್ವಾಸ ಇದೆ ಆ ತಾಯಿಯ ಸನ್ನಿಧಾನದಲ್ಲಿ ಈ ಒಂದು ಸೇವೆ ಮಾಡುವ ಮುಖಾಂತರ ಒಂದು ಪುಣ್ಯವನ್ನ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಮತ್ತು ವಿಶೇಷವಾಗಿ ತಮಗೆ ಗೊತ್ತಿದೆ, ನಮ್ಮ ಸಿಗಂದೂರು ಸೇತುವೆ ನಮ್ಮ ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಭಾಷಣ ಮಾಡ್ಕೊಂತಾನೆ ಸಮಯವನ್ನ ಕಳೆದಿದ್ವಿ. ಆದರೆ ಇವತ್ತು ದೇವ್ರ ದಯೆಯಿಂದ, ಕೇಂದ್ರ ಸರ್ಕಾರದ ಸಹಕಾರದಿಂದ ಒಂದು ಗ್ರಾಮ ಪಂಚಾಯತಿ ರಸ್ತೆಯನ್ನ ರಾಷ್ಟ್ರೀಯ ಹೆದ್ದಾರಿಯಾಗಿ ಅಪ್ಗ್ರೇಡ್ ಮಾಡಿದಂತ ಪ್ರತಿಫಲ ಇವತ್ತು 550 ಕೋಟಿ ಖರ್ಚು ಮಾಡಿ ಸುಮಾರು 12 ಪಿಲ್ಲರ್ ಮೇಲ್ಗಡೆಗೆ 2.25 ಕಿಲೋಮೀಟರ್ ಕೇಬಲ್ ಸ್ಟೇ ಟೆಕ್ನಾಲಜಿ ಆ ಒಂದು ತಂತ್ರ ಅದನ್ನು ಉಪಯೋಗಿಸಿಕೊಂಡು ಇವತ್ತು ಆಲ್ರೆಡಿ ಫಿನಿಶಿಂಗ್ ಸ್ಟೇಜಿಗೆ ಬಂದಿದೆ. ಮೊನ್ನೆ ಗೌರವಾನ್ವಿತ ಗಡ್ಕರಿಜಿ ಅವ್ರನ್ನ ವಿನಂತಿ ಮಾಡಿಕೊಂಡು ಈ ರೈನಿ ಸೀಸನ್ಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತೇಳಿ ವಿನಂತಿಯನ್ನು ಕೂಡ ಮಾಡಿದ್ದೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳು ಕೂಡ ಮೊನ್ನೆ ನನ್ನ ಮಗನ ಒಂದು ಮದುವೆ ಒಂದು ಆಮಂತ್ರಣಕ್ಕೋಸ್ಕರ ಕೊಡ್ಲಿಕ್ಕೋಸ್ಕರ ಹೋದಾಗ ಅವರು ಕೂಡ ಈ ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮಕ್ಕೆ ತಾವೇ ಬಂದಿದ್ದೀನಿ, ಇನಾಗ್ರೇಷನ್ ಕೂಡ ಮಾಡ್ಕೊಡ್ಬೇಕು ಅಂತೇಳಿ ವಿನಂತಿಯನ್ನು ಕೂಡ ಮಾಡ್ಕೊಂಡಿದ್ದೀನಿ. ಹಾಗಾಗಿ ವಿಶ್ವಾಸ ಇದೆ ಈ ನಾಳೆ ಬರುವಂತ ಮಳೆಗಾಲದಲ್ಲೇ ಆ ಕೇಬಲ್ ಸ್ಟೇ ಟೆಕ್ನಾಲಜಿ ಈ ಒಂದು ಕಳಸವಳ್ಳಿ ಸಿಗಂದೂರು ಸೇತುವೆ, ಈ ಒಂದು ಐತಿಹಾಸಿಕ ಸೇತುವೆಯನ್ನ ಲೋಕಾರ್ಪಣೆ ಮಾಡುವಂತ ಒಂದು ಪುಣ್ಯದ ದಿನ ತುಂಬಾ ಹತ್ತಿರ ಬರ್ತಾ ಇದೆ. ಸಹಜವಾಗಿ ಅನೇಕ ಕೈಗಳು ಇದ್ರ ಹಿಂದೆ ಕೆಲಸ ಮಾಡಿದೆ. ಪೂಜ್ಯ ಯಡಿಯೂರಪ್ಪನವರ ಆಶೀರ್ವಾದ, ಮತ್ತೆ ನಮ್ಮ ಆಗಿನ ಮಂತ್ರಿಗಳಂತ ಹಾಲಪ್ಪನವರು ಇರ್ಬೋದು, ವಿಶೇಷ ಗೌರವಾನ್ವಿತ ಕಾಗೋಡು ತಿಮ್ಮಪ್ಪನವರು ಅವರು ಕೂಡ
ವಿಶೇಷವಾದಂತಹ ಒಂದು ಆಸಕ್ತಿಯನ್ನು ಕೂಡ ಅವರು ವಹಿಸಿದ್ರು. ಹಾಗಾಗಿ ಇದರಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ನಾನು ಇಷ್ಟಪಡಲ್ಲ. ಎಲ್ಲರ ಸಹಕಾರದಿಂದ ಇವತ್ತು ದೇವ್ರದಿಂದ ಅದು ಲೋಕಾರ್ಪಣೆ ಆಗ್ತಾ ಇದೆ. ಅದಕ್ಕೆ ದಿನಗಳು ಹತ್ರ ಬಂದಿ ಅಂತೇಳಿ ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ.